ಎಷ್ಟೆಷ್ಟೋ ಪ್ರಯತ್ನ ಪಟ್ವಿ ಮ್ಯಾಮ್, ಊರಿಗೆ ಹೋಗ್ಬೇಕು ಅಂತ ಟೈಮಲ್ಲೆಲ್ಲ ಹೋಗೋಕ್ಕಾಗಿಲ್ಲ. ಇಂಥ ಟೈಮಲ್ಲಿ ಊರಿಗೆ ಒಂದು ಖುಷಿ, ನನ್ಗೆ ಇನ್ನೇನು ಖುಷಿ ಅಂತಂದರೆ ನಾನು ಸ್ವಂತ ಊರಿಗೆ ಹುಟ್ಟಿ ಬೆಳೆದಿರೋ ಊರಿಗೆ ಹೋಗಿದ್ದೀವಿ, ಇಷ್ಟು ವರ್ಷ ಹೋಗೋಕೆ ಆಗದೆ ಇರೋದು ಇವಾಗ ಹೋಗಿದ್ದೀವಿ ಅನ್ನೋದು ತುಂಬ ಖುಷಿ ಇದೆ. ಅಲ್ಲೇ ಇದ್ದೀರಿ ಇವಾಗ. ಕಷ್ಟನೋ ಸುಖನೋ. ಮಕ್ಕಳು ಸ್ಕೂಲಿಗೆ ದೂರ ಆಗಲ್ವಾ? ಆಗುತ್ತೆ ಮ್ಯಾಮ್, ಇವ್ರು ಬಿಟ್ಬಿಟ್ಟು ಬರ್ತಾರೆ, ಪರವಾಗಿಲ್ಲ, ದೂರ ಆದರೂ ಪರವಾಗಿಲ್ಲ ಮ್ಯಾಮ್. ಬಟ್ ನಮ್ಮೂರಿಗೆ ನಾವು ಹೋಗಿದ್ದೀವಲ್ವಾ ಮ್ಯಾಮ್. ಒಂದೇ ಮಾತು ಹೇಳಿದ್ರು, ನಾನು ನಿಂತ್ಕೊಂಡು ಹೇಳಿದೆ ಮ್ಯಾಮ್, ಯಾರಾದರೂ ಬಂದು ಏನಾದರೂ ಜಗಳ ಮಾಡ್ಬಹುದೇನೋ, ಇಷ್ಟು ವರ್ಷ ನಾನು ಊರಿಗೆ ಹೋಗಿಲ್ಲ, ಏನಾದರೂ ಜಗಳ ಮಾಡಬಹುದೇನೋ ಮ್ಯಾಮ್ ಅಂತ ನಾನು ಹೇಳ್ತಾ ಇದ್ದೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ, ನೀನು ಹೋಗು ಫಸ್ಟು. ಹಂಗೇನಾದ್ರು ಒಂದಿತ್ತು ಅಂದರೆ ನಾನು ನಿನ್ನ ಹಿಂದೆನೇ ಇರ್ತೀನಿ, ನಾನು ಯಾವುದಕ್ಕೂ ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೋಗು ಅಂತ ಸಂಧ್ಯಾ ಮೇಡಮ್ ನಂಗೆ ತುಂಬ ಧೈರ್ಯ ಹೇಳಿದ್ದಾರೆ ಮ್ಯಾಮ್. ಇವರು ಅಷ್ಟೇ, ಏನಕ್ಕೂ ನೀನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ, ನೀನು ಆರಾಮಾಗಿ ನೀನು ಪಾಡು, ನೀನು ನಮ್ಮ ಮನೇಲಿರೋ, ನೀನು ಯಾರ ವಿಚಾರನೂ ನಿನಗೆ ಬೇಕಾಗಿಲ್ಲ, ಯಾರು ಬಂದು ಏನು ಮಾತಾಡಿದ್ರು ನಾನು ಇರ್ತೀನಿ ಅನ್ನೋದು ಅವರು ಧೈರ್ಯ ಹೇಳಿದ್ದಾರೆ. ಮತ್ತು ಸಂಧ್ಯಾ ಮ್ಯಾಮು ಅಷ್ಟೇ ಮ್ಯಾಮ್, ತುಂಬ ನಂಗೆ ಧೈರ್ಯ ಹೇಳಿ ಮೊನ್ನೆ ಬರಬೇಕಾದ್ರೆ ತುಂಬ ಧೈರ್ಯ ಹೇಳಿ ಕಳಿಸಿದ್ರು ಮ್ಯಾಮ್.